हरे परमात्मने प्रणतक्लेशनाशाय गोविन्दाय नमो नमः। सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुं मात्यं ईशं वन्दे भवत्वम् अवरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಹೀಗೆ ಗ್ರಂಥದ ಅಧಿದೇವತೆಯಾದಂತಹ ನಾರಾಯಣನನ್ನು ಮತ್ತು ಗ್ರಂಥವನ್ನು ಅಧ್ಯಯನ ಮಾಡಬೇಕಾದಂತಹ ಸಮಯದಲ್ಲಿ ಬೇಕಾದಂತಹ ಎಲ್ಲ ದೇವತೆಗಳ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡಿ ಮುಂದೆ ಈ ಮಹಾಭಾರತ ಉಪಾಖ್ಯಾನವನ್ನು ಒಂದು ಕಥೆಯ ಸಂಭಾಷಣೆಯ ಮೂಲಕ ನಮಗೆಲ್ಲ ತಿಳಿಸುವುದಕ್ಕೋಸ್ಕರ ಹಿಂದೆ ನಡೆದಂತಹ ಸೂತರ ಹಾಗೆ ಶೌನಕರ ಸಂಭಾಷಣೆಯ ಮೂಲಕ ನಮಗೆ ಮಹಾಭಾರತದ ವಿಚಾರವನ್ನು ತಿಳಿಸಿಕೊಡ್ತಾರೆ. ಅದಕ್ಕೆ ಪೀಠಿಕೆಯಾಗಿ ಶೌನಕರು ಅಂತ ಹೇಳಿ ಋಷಿಗಳು, ಅವರ ಮಹಿಮೆ ಏನು ಅಂತ ಹೇಳಿದರೆ ವಿಶೇಷವಾಗಿ ವಾಯುದೇವರ ಹಾಗೂ ನರಸಿಂಹನ ಆರಾಧನೆಯನ್ನು ಮಾಡಿದಂಥವರು. ಅವರಿಗೆ ಕುಲಪತಿಗಳು ಅಂತ ಹೆಸರು. ಅಂದರೆ 10,000 ವಿದ್ಯಾರ್ಥಿಗಳನ್ನು ಉಚಿತವಾಗಿ ಅವರಿಗೆ ವಿದ್ಯಾಭ್ಯಾಸವನ್ನು, ಅದರೊಟ್ಟಿಗೆ ಊಟವನ್ನು ಮತ್ತು ವಸನವನ್ನು, ಅಶನ ವಸನ ವಿದ್ಯೆಯನ್ನು, ಈ ಮೂರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದವರು. ಅಂದರೆ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಅವರನ್ನು ಕುಲಪತಿಗಳು ಅಂತೇಳಿ ಕರೆಯುವಂಥದ್ದು. ಅಂತಹ ಶೌನಕರ ಆಶ್ರಮಕ್ಕೆ ರೋಮಹರ್ಷಣರು ಅಂಥೇಳಿ ಅವರ ಮಗನಾದಂತಹ ರೋಮಹರ್ಷಣಿ, ಸೂತ ಅಂತ ಇನ್ನೊಂದು ಹೆಸರು, ಉಗ್ರಶ್ರವಸ್ಸು ಅಂತ ಅವರ ಇನ್ನೊಂದು ಹೆಸರು. ಹೀಗೆ ಅವರು ಅವರ ಆಶ್ರಮಕ್ಕೆ ಆಗಮಿಸ್ತಾರೆ. ಆ ಶೌನಕರು ತಮ್ಮ ಆಶ್ರಮದಲ್ಲಿ ಬಹಳ ದೀರ್ಘವಾದಂತಹ ಸತ್ರವನ್ನು ಕೈಗೊಂಡಿರ್ತಾರೆ. ಅದರ 12 ವರ್ಷದ ದೀರ್ಘವಾದಂತಹ ಸತ್ರ ಅಂತ ಹೇಳಿದರೆ ಅಗ್ನಿಮುಖದಲ್ಲಿ ದೇವರನ್ನು ಆರಾಧನೆ ಮಾಡುವಂಥದ್ದು, ಹೋಮ ಅಂತ ಅದರ ಅರ್ಥ. ಆದರೆ ಸತ್ರ ಅನ್ನೋದಕ್ಕೂ ಹೋಮ ಅನ್ನೋದಕ್ಕೂ ಯಜ್ಞ ಅನ್ನೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಸತ್ರ ಅಂತ ಹೇಳಿದರೆ ಹೋಮ, ಯಾಗ ಅಂತ ಹೇಳಿದರೆ ನಾವು ಯಾರು ಯಜಮಾನ ಇರ್ತಾನೆ ಅವನ ಉದ್ದೇಶವಾಗಿ ಅವನ ಏನೋ ಒಂದು ಬಯಕೆಯನ್ನು ಪೂರೈಸುವುದಕ್ಕಾಗಿ ಯಾಗವನ್ನು ಮಾಡುವಂಥದ್ದು, ದೇವರಲ್ಲಿ ಅಗ್ನಿಮುಖದಲ್ಲಿ ಆ ದೇವತೆಯನ್ನು ಆರಾಧನೆಯನ್ನು ಮಾಡುವಂಥದ್ದು. ಸತ್ರ ಅಂತ ಹೇಳಿದರೆ ಅಗ್ನಿಮುಖದಲ್ಲೇ ಮಾಡುವುದಾದರೂ ಕೂಡ ಅದು ಸತ್ರ ಅಂತ ಹೇಳಿದರೆ ಸರ್ವಾಂತಹ ತ್ರಾಯತೆ, ಎಲ್ಲರನ್ನೂ ಜೊತೆಗೂಡಿ ರಕ್ಷಣೆ ಮಾಡುವುದು. ಯಾವುದರಿಂದ ರಕ್ಷಣೆ ಆಗ್ತದೋ ಅದನ್ನು ಸತ್ರ ಅಂತ ಹೇಳಿ ಕರೀತಾರೆ. ಕೇವಲ ಒಬ್ಬ ಯಜಮಾನನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮಾಡಿದರೆ ಅದನ್ನು ಹೋಮ ಅಂತೇಳಿ, ಯಾಗ ಅಂತ ಕರೆದ್ರೆ ಎಲ್ಲರನ್ನೂ ಕೂಡ, ಆ ಪ್ರದೇಶದಲ್ಲಿದ್ದಂತಹ ಸರ್ವರನ್ನು ಕೂಡ ರಕ್ಷಣೆ ಮಾಡೋದಕ್ಕೋಸ್ಕರ, ಅವರಿಗೆ ಅನುಗ್ರಹವನ್ನು ಮಾಡೋದಕ್ಕೋಸ್ಕರ, ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಮಾಡುವಂತಹ ಈ ಕ್ರಿಯೆಯನ್ನು ಸತ್ರ ಅಂತೇಳಿ ಕರೀತಾರೆ. ಆದ್ದರಿಂದ ಶೌನಕರು ತಮಗೋಸ್ಕರ ಅಲ್ಲ, ತಮ್ಮೊಟ್ಟಿಗಿದ್ದಂತಹ ಎಲ್ಲ ಜ್ಞಾನಿಗಳಿಗೂ, ಋಷಿಮುನಿಗಳಿಗೂ, ಅಲ್ಲಿಂದ ವಿದ್ಯಾರ್ಥಿಗಳಿಗೂ, ಆ ಪ್ರದೇಶದಲ್ಲಿದ್ದಂತಹ ಸಕಲ ಜೀವಜಂತುಗಳಿಗೂ ಕೂಡ ರಕ್ಷಣೆ ಉಂಟಾಗಬೇಕು, ದೇವರ ಅನುಗ್ರಹ ಉಂಟಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸತ್ರ ಅನ್ನುವಂತಹ ಸತ್ರವನ್ನು 12 ವರ್ಷದ, ನಾವು ಒಂದು ದಿವಸ ಮಾಡ್ತೇವೆ, ಒಂದು ದಿವಸದಲ್ಲಿ ಬೆಳಗಿಂದ ಮಧ್ಯಾಹ್ನದವರೆಗೆ ಮಾಡ್ತೇವೆ. ಆದರೆ ಅವರು 12 ವರ್ಷದ ಅದು ದೀರ್ಘವಾದಂತಹ ಆ ಯಾಗವನ್ನು, ಸತ್ರವನ್ನು ಕೈಗೊಂಡಿದ್ದಾರೆ. ಇಂತಹ ಯಾಗದ ಸಮಯದಲ್ಲಿ ಅಲ್ಲಿಗೆ ಉಗ್ರಶ್ರವಸ್ಸು, ರೋಮಹರ್ಷಣಿ, ಸೂತರು ಅಲ್ಲಿಗೆ ಆಗಮಿಸ್ತಾರೆ. ಸೂತರು ವಿಶೇಷವಾದ ದೊಡ್ಡ ಜ್ಞಾನಿಗಳು. ನಮಗೆ ಸಕಲ ಪುರಾಣಗಳು ಕೂಡ ಇವರ ಮುಖಾಂತರವೇ ನಮಗೆ ಉಪದೇಶ ಆಗುವಂಥದ್ದು, ಸೂತರೇ ಹೇಳುವಂಥದ್ದು. ಅದಕ್ಕೆ ಪ್ರಶ್ನೆಯಾಗಿ ಪ್ರಾಶ್ನಿಕರಾಗಿ ಶೌನಕರೇ ಇರ್ತಾರೆ. ಇಲ್ಲಿ ಆದರೆ ಪ್ರಶ್ನೆಯನ್ನು ಕೇಳುವ ಋಷಿಗಳು ಬೇರೆಯವರಾಗ್ತಾರೆ ಅಷ್ಟೇ, ಅವರ ಆಶ್ರಮದಲ್ಲೇ ಆಗುವಂಥದ್ದು. ಆದರೆ ಪ್ರತಿ ಕಡೆ ಶೌನಕರೇ ಪ್ರಶ್ನೆ ಮಾಡಿದರೆ ಮಹಾಭಾರತದಲ್ಲಿ ಋಷಿಗಳ ಹೆಸರು ಹೇಳುವುದಿಲ್ಲ, ಒಬ್ಬ ಋಷಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಕಶ್ಚಿತ್ ಋಷಿ ಅಂತೇಳಿ ಉಲ್ಲೇಖವನ್ನು ಮಾಡ್ತಾರೆ. ಅದರಿಂದ ಅಂತಹ
ಶೌನಕರ ಆಶ್ರಮಕ್ಕೆ ಆಗಮಿಸಿದಂತಹ ರೋಮಹರ್ಷಣರು ಉಗ್ರಶ್ರವ ಅಂತ ಹೆಸರು. ಅವರು ತಾವು ಎಲ್ಲಿಂದ ಬಂದು ನಾವು ಭಗವಂತನ ಮತ್ತು ಧರ್ಮದ ಬಗ್ಗೆ ಈ ವಿಚಾರಗಳ ಬಗ್ಗೆ ಎಲ್ಲ ನಾವು ಈ ಮಹಾಭಾರತದ ಮೂಲಕ ಒಂದು ಉಪಾಖ್ಯಾನದ ಮೂಲಕ ತಿಳಿಸಿಕೊಡ್ತೇವೆ ಅಂಥೇಳಿ ಮಹಾಭಾರತ ಸಂಹಿತೆಯನ್ನು ತಿಳಿಸಿಕೊಡ್ತೇವೆ, ನಿಮಗೆ ಹೇಳ್ತೇವೆ, ನೀವು ಅದನ್ನು ಚೆನ್ನಾಗಿ ಕೇಳಿ ಅಂಥೇಳಿ ಋಷಿ ಮುನಿಗಳಿಗೆ ತಿಳಿಸ್ತಾರೆ. ಇಲ್ಲಿ ಉಗ್ರಶ್ರವಸ್ಸು ಅಂತ ಹೇಳಿದ್ರೆ ಅವರ ಹೆಸರಿಗೆ ಅನ್ವರ್ಥವಾಗಿ ಅವರಿರ್ತಾರೆ. ಅವರ ಕೆಲಸವೇ ಪುರಾಣವನ್ನು ಹೇಳುವಂಥದ್ದು. ಪುರಾಣ ಅಂತ ಹೇಳಿದರೆ ಕಥೆಯನ್ನು ಹೇಳುವುದು ಅಂತಲ್ಲ, ಇಡೀ ಧರ್ಮ ಮುಖ್ಯ ವಿಚಾರಗಳನ್ನು, ಭಗವಂತನ ಗುಣಗಳನ್ನು, ಧರ್ಮ ಸೂಕ್ಷ್ಮಗಳನ್ನು ತಿಳಿಸುವಂಥವರು ಈ ಪುರಾಣದ ಮೂಲಕ. ನಾವು ಕತೆ ಮಾತ್ರ ಹೇಳ್ತೇವೆ, ಅದರಿಂದ ಪುರಾಣ ಅಂತ ಹೇಳಿದ್ರೆ ಬರೀ ಕತೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ಪುರಾಣ ಅಂತ ಹೇಳಿದರೆ ಕತೆ ಅಲ್ಲ, ಭಗವಂತನ ಹಿರಿಮೆಗಳು, ಅದರೊಟ್ಟಿಗೆ ಧರ್ಮದ ಸೂಕ್ಷ್ಮಗಳನ್ನು, ಎಲ್ಲ ವಿಚಾರಗಳನ್ನು ಒಳಗೊಂಡಂಥದ್ದು ಪುರಾಣಗಳು. ಅದರಲ್ಲಿ ಮಹಾಭಾರತ ಪುರಾಣ ಎಲ್ಲವೂ ಕೂಡ ಅದರಲ್ಲಿ ಎಲ್ಲ ಭೂಮಂಡಲದ ವರ್ಣನೆ ಬರ್ತದೆ. ಕೇವಲ ಭಾರತದ ಮಾತ್ರ ಅಲ್ಲ, ಇಡೀ ಭೂಮಂಡಲದ್ದು ಕೇವಲ ಭೂಮಿ ಮಾತ್ರ ಅಲ್ಲ, ಅದರಿಂದ ಹೊರತುಪಡಿಸಿದಂತಹ ನಭೋಮಂಡಲದಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಬೇರೆ ಬೇರೆ ದ್ವೀಪಗಳಲ್ಲಿ, ಇದು ಜಂಬೂ ದ್ವೀಪದಲ್ಲಿ ಇರುವಂಥದ್ದು, ಹಾಗೆ ಬೇರೆ ಬೇರೆ ದ್ವೀಪಗಳಲ್ಲಿ ಇರುವಂತಹ ವಿಚಾರಗಳನ್ನು ಕೂಡ ಈ ಒಂದು ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದರಿಂದ ಅಂತಹ ಮಹಾಭಾರತ ಈ ರೀತಿಯಾಗಿ ನಮಗೆ ಒಂದು ಸಂಭಾಷಣೆಯ ಮೂಲಕ ತೆರೆದುಕೊಳ್ತದೆ. ಉಗ್ರಶ್ರವಸ್ಸು ಅಂತ ಹೇಳಿದರೆ, ಅವರು ಉಗ್ರ ಅಂತ ಹೇಳಿದರೆ ನಮಗೆ ಭಯಂಕರ ಅಂತ ಒಂದು ಅರ್ಥ, ಆದರೆ ಇಲ್ಲಿ ಆ ಅರ್ಥದಲ್ಲಿ ಇರುವಂಥದ್ದಲ್ಲ. ಅವರ ಹೆಸರಿಗೆ ಅನ್ವರ್ಥವಾಗಿ ಉಗ್ರ ಅಂತ ಹೇಳಿದರೆ, ಅಂತ ಹೇಳಿದರೆ ಸಂಸಾರ ಅಂತ ಅದಕ್ಕೆ ಕರೀತಾರೆ. ಅಂತ ಹೇಳಿದರೆ ಅಂದರೆ ಗಮಯತಿ, ಸಂಸಾರವನ್ನು ಉಂಟು ಮಾಡುವಂಥದ್ದು. ಸಂಸಾರ ಅಂದರೆ ಇಡೀ ಜೀವನ ಅಂತ ಅರ್ಥ ಅಷ್ಟೇ. ನಾವು ಲೋಕದಲ್ಲಿ ಕರೆಯುವಂತಹ ಸಂಸಾರ ಅನ್ನುವ ಅರ್ಥದಲ್ಲ. ಸಂಸಾರ ಅಂತ ಹೇಳಿದ್ರೆ ನಮ್ಮ ಜೀವನವನ್ನೇ ಸಂಸಾರ ಅನ್ನುವಂತಹ ಪದದಿಂದ ಕರೀತಾರೆ. ಅದರಿಂದ ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಏನು ನಮ್ಮ ಕ್ರಿಯೆಗಳಿದೆ ಅದೆಲ್ಲವೂ ಕೂಡ ಅದಕ್ಕೆ ಹೆಸರು ಸಂಸಾರ ಅಂತ ಹೇಳಿ. ಅದರಿಂದ ಅಂತಹ ಸಂಸಾರದಲ್ಲಿ ಬರುವಂತೆ ಮಾಡುವಂಥದ್ದು ಎಲ್ಲ ನಮ್ಮ ಕರ್ಮಗಳು, ಇದೆಲ್ಲವೂ ಕೂಡ ಅದೆಲ್ಲರಿಂದ ಅಂತಹ ಸಂಸಾರದಿಂದ ದಾಟಿಸುವಂತಹ ವಿಚಾರವನ್ನು ಕೇಳಿದವರು ಉಗ್ರಶ್ರವಸ್ಸು ಅಂತ. ಅವರು ತಿಳಿಸಿದಂತಹ ವಿಚಾರಗಳನ್ನು ನಾವು ಶ್ರವಣ ಮಾಡಿ ಅದನ್ನು ನಾವು ಅನುಸರಣೆ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೂ ಕೂಡ ಅಂತಹ ಸಂಸಾರ ಬಂಧನದಿಂದ ಬಿಡುಗಡೆ ಅನ್ನುವಂಥ ಸಿಗ್ತದೆ ಅಂತ ಅದಕ್ಕೆ ಅವರ ಹೆಸರು ಉಗ್ರಶ್ರವಸ್ಸು ಅಂತ. ಉಗ್ರವಾದಂತಹ ಅಂದರೆ ಸಂಸಾರ ಬಂಧನವನ್ನು ಬಿಡಿಸುವಂತಹ ವಿಚಾರವನ್ನು ಶ್ರವಣ ಮಾಡಿದವರು, ಅದರಿಂದ ನಮಗೆ ಅವರು ತಿಳಿಸುವಂಥದ್ದು ಅಂಥದ್ದೇ ವಿಚಾರವನ್ನು. ಅಂತಹ ಈ ಉಗ್ರಶ್ರವಸ್ಸರ ಮಹಿಮೆ ಅಂಥದ್ದು. ನಮ್ಮ ಸಂಸಾರ ಬಂಧನವನ್ನು, ನಮ್ಮ ಕಷ್ಟವನ್ನು ಪರಿಹಾರ ಮಾಡುವಂತಹ ವಿಚಾರಗಳನ್ನು ನಮಗೆ ತಿಳಿಸುವಂಥವರು. ಅವರ ತಂದೆಯ ಹೆಸರು ರೋಮಹರ್ಷಣ ಅಂತ ಹೆಸರು. ರೋಮಹರ್ಷಣ ಅಂತ ಹೇಳಿದರೆ ಅವರು ಕೂಡ ಪುರಾಣಿಕರೇ, ಪುರಾಣ ಪ್ರವಚನವನ್ನು ಮಾಡುವವರೇ. ಅವರಿಗೆ ರೋಮಹರ್ಷಣ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ, ಅವರು ಪ್ರವಚನ ಮಾಡ್ತಾ ಇದ್ದರೆ ರೋಮಾಂಚನ ಉಂಟಾಗ್ತಾ ಇತ್ತು ಅಂತ, ರೋಮಾಂಚನವಾಗ್ತಾ ಇತ್ತು. ಅದಕ್ಕೋಸ್ಕರ ಅವರಿಗೆ ರೋಮಹರ್ಷಣ ಅಂತ ಹೆಸರು. ಹಾಗೆ ಅವರ ಮಗ ಆದದ್ರಿಂದ ಇವರ ಮಾತು ಕೂಡ ಮನಸ್ಸನ್ನು, ದೇಹವನ್ನು ರೋಮಾಂಚನಗೊಳಿಸುವಂಥದ್ದು. ಅಂದರೆ ವಿಶೇಷವಾದಂತಹ ಒಂದು ಪ್ರತಿಕ್ರಿಯೆ ಅವರ ಮಾತಿನಿಂದ ನಮ್ಮಲ್ಲಿ ಉಂಟಾಗ್ತಾ ಇತ್ತು. ಅವರ ವಿಚಾರಗಳನ್ನು ಕೇಳಿದಾಗ ಆ ಒಂದು ವಿಶೇಷವಾದಂತಹ ಭಕ್ತಿ ಭಾವನೆ ನಮ್ಮಲ್ಲಿ ಉಂಟಾಗ್ತದೆ. ಅದರಿಂದ ಅಂದರೆ ಅಲ್ಲಿ ಕೇಳುಗರು, ನಾವು ಆ ಮಾತನ್ನು ಕೇಳಿದಾಗ ನಮಗೂ ಕೂಡ ಹೀಗೆ ಅಂತಹ ರೋಮಹರ್ಷಣರಾದಂತಹ ಉಗ್ರಶ್ರವಸ್ಸರು ಪುರಾಣ ಪ್ರವಚನವನ್ನು ಮಾಡುವಂಥ ಅವರು ಇಂತಹ ಆಶ್ರಮಕ್ಕೆ ಆಗಮಿಸ್ತಾರೆ. ಅಲ್ಲಿ ಇದ್ದಂಥವರೆಲ್ಲ ಋಷಿಮುನಿಗಳ ವರ್ಣನೆಯನ್ನು ಮಾಡ್ತಾರೆ. ಅವರು ಯಾವ ರೀತಿಯಾದಂತಹ ಸಾಧನೆಯನ್ನು ಮಾಡಿದವರು ಅಂತ. ಒಂದು ಸಂಶಿತ ವ್ರತಾನ್ ಬ್ರಹ್ಮರ್ಷಿ, ಎಲ್ಲರೂ ಕೂಡ ಬ್ರಹ್ಮರ್ಷಿಗಳು ಅಂತ ಹೇಳಿದ್ರೆ ವಿಶೇಷವಾಗಿ ದೇವರ ಬಗ್ಗೆ ತಿಳಿದವರು. ಅದರೊಟ್ಟಿಗೆ ಸಂಶಿತ ವ್ರತಾನ್, ಯಾವೆಲ್ಲ
ನಾವು ವ್ರತಾಚರಣೆಗಳನ್ನು ಮಾಡ್ತೇವೆ, ಆ ಎಲ್ಲ ವ್ರತವನ್ನ ಆಚರಣೆ ಮಾಡ್ತಾ ಇದ್ದವರು ಅದು ಕೂಡ ಉಗ್ರ ವ್ರತಗಳನ್ನ, ಭಯಂಕರವಾದಂತಹ ವ್ರತಗಳನ್ನು ಕೂಡ, ಬಹಳ ಕಷ್ಟತಮವಾದಂತಹ ವ್ರತಗಳನ್ನು ಕೂಡ ಆಚರಣೆಯನ್ನು ಮಾಡ್ತಿದ್ದವರು. ಅಂಥವರೆಲ್ಲರೂ ಕೂಡ ಅಲ್ಲಿ ನೆರೆದಿದ್ದಾರೆ ಅಂತಹ ಸತ್ರದಲ್ಲಿ. ಅಲ್ಲಿಗೆ ಬಂದು ನಾವು ಅಲ್ಲಿಗೆ ಬಂದಂತಹ ಸೂತರು ತಾನು ದೊಡ್ಡ ಜ್ಞಾನಿ ಎನ್ನುವಂತಹ ಅಹಂಕಾರ ಇಲ್ಲ, ವಿನಯ ಅವನತಃ ಭೂತ್ವ, ವಿನಯದಿಂದ ಕೂಡಿದವರಾಗಿ ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿ, ಪರಸ್ಪರ ನಮಸ್ಕಾರ, ಅವರು ಇವರಿಗೆ ನಮಸ್ಕಾರ, ಇವರು ಅವರಿಗೆ ನಮಸ್ಕಾರ, ಹೀಗೆ ವಿನಯದಿಂದ ಅವರನ್ನು ಗೌರವಿಸಿ ಆ ನೈಮಿಷಾರಣ್ಯ ಅಂತ ಆ ಸ್ಥಳ, ಅವರ ಆಶ್ರಮದ ಇರುವಂಥದ್ದು ನೈಮಿಷಾರಣ್ಯ ಅಂತ ಹೇಳಿ, ಅಂತಹ ನೈಮಿಷಾರಣ್ಯ ಸ್ಥಳದಲ್ಲಿ ವಾಸ ಮಾಡ್ತಿರುವಂತಹ ಎಲ್ಲ ಋಷಿಗಳನ್ನು ಕುರಿತು, ನಿಮ್ಮ ದರ್ಶನವೇ ನಮಗೆ ನಮ್ಮ ಜೀವನ ಧನ್ಯವಾಯಿತು, ನಾವು ಮಾಡಬೇಕಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿದ ಹಾಗೆ ಆಯಿತು ಅಂತ ಹೇಳಿ ಅಂತಹ ಋಷಿಗಳ ದರ್ಶನವು ನಮಗೆಲ್ಲ ಪುಣ್ಯಕರ ಅನ್ನೋದನ್ನು ತಿಳಿಸ್ತಾ, ಮುಂದೆ ಆ ಮಹಾಭಾರತ ಸಂಹಿತೆಯನ್ನು ನಾವು ನಿಮಗೆ ತಿಳಿಸ್ತೇವೆ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾರೆ. ಮುಂದಿನ ವಿಚಾರವನ್ನು ನಾಳೆಯ ದಿವಸ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.